ಕಾಂಗ್ರೆಸ್ ಒಳಗಿನ ಪವರ್ ಶೇರ್ ರಣಕಣ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ತಿಲ್ಲ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ತಂತ್ರ ಬದಲಿಸಿದಂತೆ ಕಾಣ್ತಾ ಇದೆ. ನಾನೇ 5 ವರ್ಷ ಸಿಎಂ, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಫುಲ್ ಸಾಫ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಿಎಂ, ಹೈಕಮಾಂಡ್ ಮುಂದುವರಿ ಅಂದ್ರೆ ನಾನೇ ಮುಂದುವರಿತೀನಿ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಬದ್ಧರಾಗಿರಬೇಕು ಅಂತ ಹೇಳಿದ್ರು. ಇದಕ್ಕೆ ಅಷ್ಟೇ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ದೇವರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದ್ ಕೊಟ್ಟೋಗೋದು, ಒಂದ್ ಬಿಟ್ಟೋಗೋದು. ಹಂಗೆ ಇವತ್ತು ಏನೇನ್ ಕೊಡ್ಬೇಕು ಕೊಟ್ಟು ಹೋಗ್ತಾ ಇದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದೀವಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಹೈಕಮಾಂಡ್ನವರು ಹೇಳಿದಾರ, ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಹೈಕಮಾಂಡ್ ಇದೆ ರೀ, ನಮಗೂ ಗೊತ್ತು. ಅದಕ್ಕೆ ಕಮಾಂಡೇ ಇಲ್ವಲ್ಲ, ಅದೇ ಈಗ ನಮ್ಗೆ ಪ್ರಾಬ್ಲಮ್ ಆಗಿರೋದು. ಕಂಟ್ರೋಲ್ ಎಲ್ಲಿದೆ ಅನ್ನೋದೇ ಇದೊಂಥರ ಅದು ದಿಕ್ಕಾಪಾಲಾಗಿ ಓಡ್ತಿದೆ ಆ ಹೈಕಮಾಂಡುವೆ. ಅಲ್ಲೂ ಯಾರು ಹೇಳೋರು ಕೇಳೋರು ಇಲ್ಲ ಅಲ್ಲಿ. ಅದಕ್ಕೆ ಈಗ ಕರ್ನಾಟಕದೊಂದು ಚಲನಚಿತ್ರಕ್ಕೆ ಹೋಲಿಸಿದರೆ, ಫಾರ್ ಎಕ್ಸಾಂಪಲ್ ಈಗ ಶೋಲೆ ಟೈಪು ಹೋಲಿಸಿದ್ರೆ ಅದರಲ್ಲಿ ಸಿದ್ದರಾಮಯ್ಯ ಶಿವಕುಮಾರ್ನ ಜೈ ಮತ್ತು ವೀರು ಅಂತ ಹೇಳ್ಬೋದಾ ಸರ್? ಅಲ್ಲಿ ಹೇಳ್ಬೇಕ್ರಿ, ಒಳ್ಳೆ ಕತೆ ಆಯ್ತಲ್ಲ. ಅವ್ರೇನು ಈಗ ರಸ್ತೆಗೆ ಬಂದು ಬಡ್ದ ಒಬ್ರಿಗೊಬ್ರಿಗೆ ಟಿಶ್ಯೂಮ್ ಅಂತ ಹೊಡ್ಕೊಂಡಿದಾರ? ಏನಿಲ್ವಲ್ಲ. ಹಂಗೆ ಅಂತ ಇಟ್ಕೊಂಡ್ರೆ ನಾವು ಆಗ ಒಂಥರ ಕಂಪ್ಯಾರಿಸನ್ ಮಾಡ್ಬೋದು. ಬಟ್ ಯಾರು ನಮ್ಮನ್ನು ಕಂಪ್ಯಾರಿಸನ್ ಮಾಡಿದಾಗ ಅವರಿಬ್ಬರ ಮಧ್ಯೆ ಹಂಗಾರೆ ಸುತ್ತಿ ಆಡಿದ್ಯಾ, ಬೈಕ್ ಕೊಡಿ ನೋಡೋಣ, ಸ್ಕೂಟ್ರ್ ಕೊಡಿ ಅವ್ರಿಗೆ ನೋಡೋಣ ಅಂತಂದ್ರೆ ನಾನು ಎಲ್ಲಿಂದ ತರಲಿ ಅವರಿಬ್ಬರಿಗೂ ಸ್ಕೂಟ್ರನ್ನ? ಬಟ್ ಸಣ್ಣದಾಗ ಸುತ್ತಿ ಅಂತ ಫಂಕ್ಷನ್ಗಳಲ್ಲಿ ಅಕ್ಕಪಕ್ಕ ಹಂಗಂಗೆ ಕಿವಿ ಕಚ್ಕೊತಾರೆ. ಅದೇನು ಕಚ್ಕೊತಾರೋ ಗೊತ್ತಿಲ್ಲ, ತೋರಿಸ್ಕೊಳ್ಳೋದು. ಬಟ್ ಈ ಇಡೀ ಡ್ರಾಮಾನಲ್ಲಿ ಸರ್ ಹಂಗೆ ಕಂಪೇರೇ ನೀವು ಮಾಡೋದಾದರೆ ಈ ಡ್ರಾಮಾಗೆ ಗಬ್ಬರ್ ಸಿಂಗ್ ಯಾರು ಅಂದ್ರೆ ನನ್ನ ಕೈಲಿ ಹೇಳೋಕ್ಕಾಗಲ್ಲಪ್ಪ. ಯಾಕೆ ಸರ್ ಜಾಸ್ತಿ ಇರ್ತಾರೆ? ನನಗೆ ಗೊತ್ತಿಲ್ಲ ಅದು ಯಾರೋ ಏನೋ. ಈ ಕಮಾಂಡಲ್ಲಿ ಯಾರೋ ಒಬ್ರು ಇರಬೇಕಾಗತ್ತೆ. ಗಬ್ಬರ್ ಸಿಂಗು ನಮ್ಗೆ ಗೊತ್ತಾಗಲ್ಲ ಯಾರು. ಹಾಗಾಗಿ ನೀವು ಪುರ್ಸೊತ್ತಾಗಿ ಡಿಸೈಡ್ ಮಾಡ್ಕೊಳ್ಳಿ. ಇವರು ಶಿವಕುಮಾರ್ ಹೇಳ್ದಂಗೆ 28ರಿಗೆ ನಾವೇ ಅಂತ ಅದೆಲ್ಲ ನಾವು ತೀರ್ಮಾನ ಮಾಡ್ತೀವಿ. ನೀವು ತುಂಬ ಟೆನ್ಷನ್ ತಗೋಬೇಡಿ. ಈಗಿರೋ ಟೆನ್ಷನ್ ಸ್ವಲ್ಪ ಸರಿ ಮಾಡ್ಕೊಂಡು ಸಿಂಗಲ್ ಎತ್ತಾಗಿ ಓಡಕ್ಕಾಗತ್ತಾ ನೋಡಿ. ಯಾಕಂದ್ರೆ ಜೋಡಿ ಕಿತ್ತೋಗೋ ಸ್ಟೇಜಲ್ಲಿ ಇದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.